ಕೋರಿ ನಾನು ಇದೇ 2025 ಗ್ರಾಮ ಪಂಚಾಯಿತಿ ಅಥಣಿ ಗ್ರಾಮೀಣ ಸಂಕೋನಟ್ಟಿಯಲ್ಲಿ ಮಾಹಿತಿ ಹಕ್ಕದಲ್ಲಿ ಒಂದು ಮಾಹಿತಿ ಕೇಳಿದ್ದೆ. ಅದರಲ್ಲಿ ಮಾಹಿತಿಯಾಗಿ ನಾನು ಇವತ್ತು 28/1/2021 ನನಗೆ ಒಂದು ಲೆಟ್ರ್ ಬರ್ತದೆ ಮನೆಗೆ. ನಾನು ಆ ಲೆಟ್ರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿಂದ ಸೆಕ್ರೆಟರಿ ಅವ್ರಿಗೆ ಭೇಟಿಯಾಗಿ ಆ ಚಲನ್ ನಂಗೆ ಪಾವತಿ ಕೊಡಿ, ನಾನು ಅಮೌಂಟ್ ತುಂಬಿದ್ದೀನಿ, ಇವತ್ತು ದಾಖಲಾತಿನ ಪೂರೈಸಿತ್ತಂದರೆ ಅದೇ ರೀತಿ ಅವರಂತಾರೆ ಪಿ ಡಿ ಒ ಸರ್ ಅವ್ರು ನನಗೆ ಹೇಳಿದ್ದಾರೆ, ಏನಾದರೂ ತೊಗೋರಿ, 1,000 ರೂಪಾಯಿ ತೊಗೋರಿ, 1,000 ರೂಪಾಯಿ ತೊಗೊಂಡು ಮುಗಿಸ್ಬಿಡ್ರಿ, ಸುಮ್ಮನೆ ಇದೆಲ್ಲ ಮಾಡಬೇಡಿ. ನಮಗೆ ಒಂದು ಹಣದ ಆಮಿಷ ತೋರಿಸಿದ್ರೆ, ನಾನು ಹಣದ ಆಮಿಷಕ್ಕೆಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯತಿಯಲ್ಲಿ. ಅವರೇ ಕೊಟ್ಟಂಥ 310 ರೂಪಾಯಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದು ನಾವು ಚಲನ್ ತುಂಬ ಹೋದರೆ ಇವರು 1,000 ರೂಪಾಯಿ ಕೊಡ್ತೀವಿ ನಿಮಗೆ, ಇದೇನು ಮಾಡಬೇಡಿ. ಸಂಕೋನಟ್ಟಿ ಪಂಚಾಯತಿಯಲ್ಲಿ ಅವರು ಯಾರೋ ಕರಂಡಿ ಅಂತ ಸೆಕ್ರೆಟರಿ ಇದ್ದಾರೆ, ಅವರು ಹೇಳ್ತಿದ್ದಾರೆ. ಈಗ ನನಗೆ ದಾಖಲಾತಿಗಳು ಎಲ್ಲ ಪೂರೈಸಬೇಕು. ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ ಹೀಗಾಗಿ, ಆದರೆ ದಾಖಲಾತಿಗಳು ಚಲನ್ ನಮಗೆ ಕೊಡ್ತಾಯಿಲ್ಲ ಅವರಿನ್ನು. ನಾನು ಇವತ್ತು ಬರೋಬ್ಬರಿ 7 ಗಂಟೆ ತನಕ ವೇಟ್ ಮಾಡಿದ್ದೇನೆ ಅಲ್ಲಿ, ಆದರೆ ನಮಗೆ ದಾಖಲಾತಿಗೂ ಕೊಡ್ತಾಯಿಲ್ಲ ಇವರು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನನಗೆ ದಾಖಲಾತಿಯನ್ನು ನೀಡಲೇ, ಚಲನ್ ಕೊಟ್ಟು ದಾಖಲಾತಿಯನ್ನು ನೀಡಬೇಕೆಂದು ನಾನು ಕೇಳ್ಕೊತಿದ್ದೀನಿ.